ನಮಸ್ಕಾರ ಎಲ್ಲ ಇಂಡಿ ಮಂದಿಗೆ. ಇವತ್ತು ಇದು ವಿಡಿಯೋ ಮಾಡೋದು ಕಾರಣ ಏನಪ್ಪ ಅಂತಂದ್ರೆ ನಗರಸಭೆ ಏನು ಪಟಾಕ್ಷಿ ಹಾರಿಸಿದ್ರಪ್ಪ, ಏನೇನಾಯಿತು. ಮಂಗಳವಾರ ದಿವಸ ಬೀದಿ ವ್ಯಾಪಾರಸ್ಥರು ದಂಧಾ ಬಂದ್ ಮಾಡಿದ್ರು, ಫಂಕ್ಷನ್ ಮಾಡಿದ್ರು, ಭಾಷಣ ಮಾಡಿದ್ರು. ಇನ್ನೂವರೆಗೂ ಏನದ ನಗರಸಭೆ ಏನು ಫೈದೆ ಆದ ಅನ್ನೋದು ಯಾರೂ ಉತ್ತರ ಕೊಟ್ಟಿಲ್ಲ. ಈಗಿದು ವಿಡಿಯೋ ಮಾಡೋದು ಕಾರಣ ಏನಪ್ಪ ಅಂತಂದ್ರೆ 24x7 ನೀರು 24x7 ನೀರು ಬಂದಾಗಿ ಇವತ್ತಿಗೆ 7 ದಿವಸ ಆಯಿತು. ಒಂದು ದಿವಸ ನೋಟಿಸ್ ಜಾರಿ ಮಾಡಿಕಿಸಿಂದ್ರ ಟೋಟಲ್ 7 ದಿವಸ ಆಯಿತು ನೀರು ಬಂದ್ ಮಾಡಿ. ಇನ್ನೂವರೆಗೂ ನೀರಿಂದು ಕೊರತೆ ಏನದ ಸಮಸ್ಯೆ ಬಗ್ಗೆ ಯಾರೂ ಮಾತಾಡಿಲ್ಲ. ಮಂದಿಗೆ ಸಂಡಾಸ್ ಹೋಗ್ಲಿಕ್ಕೆ ನೀರು ತೊಂದರೆ ಬರ್ಲಾತದ. ಅಂಥ ಪರಿಸ್ಥಿತಿ ಈ ನಗರಸಭೆ ಆಗನ ಇಂಡಿಗೆ ಬಂದದ. ಇಂಡಿ ಮಂದಿ ಜನ ಏನಂತೇಳಿ ಸುಮ್ ಕುಂದಿರ್ತಾರೋ ಏನು ಗೊತ್ತಾಗ್ತಾ ಇಲ್ಲ. ಏನು ಬಡವ್ರ ಮಂದಿಗೆ ಇದು ಎಲ್ಲ ಎಂಥ ಪರಿಸ್ಥಿತಿ ಬಂತತಿನ್ನ. ಇಂಡಿ ಒಳಗೆ ಏನೇನು ನೋಡ್ಲಕ್ಕೆ ಬತ್ತು, ಇನ್ನ ಎಷ್ಟು ಏನು ಕಾಯೋದೈತಿ, ಇನ್ನ ಏನು ನೋಡೋದೈತಿ. ಮಂದಿ ಧೂಳದಿಂದ ಸೈಲಿಗಿತ್ತಾರ, ಅಸ್ತಮಾ ಸೈಲಿಗಿತ್ತಾರ. ಇಂಡಿ ಒಳಗೆ ಮಣ್ಣು ಕಮ್ಮಿ ಆಗಿಲ್ಲ. ನಗರಸಭೆ ಆಗ್ಯದಂತ ಹೇಳಿ ಮುಂದೆ ಏನದ ಇದು ಮಾಡಿದ್ರು, ರ್ಯಾಂಪ್ ಮಾಡಿದ್ರು, ಪೈರಿ ಮಾಡಿದ್ರು. ತನ್ನ ಆಫೀಸ್ಗೆ ಹೋಗ್ತಾರ, ಮಾಡ್ತಾರ, ಅದು ಚಂದ ಕಾಣಬೇಕಂತ ಹೇಳಿ ತನಗೆ ತೊಂದರೆ ಆಯಿತು. ಮತ್ತೊಬ್ರು ಅಂಗಡಿಗಳದಾವ, ಭಿಕ್ಷಾ ಬೇಡಬೇಕಾದ್ರೆ ಭಿಕ್ಷಾ ಬೇಡೋರು ಅಲ್ಲಿ ಮ್ಯಾಲೆ ಇರಂಗಿಲ್ಲ, ಫುಟ್ಪಾತ್ ಮೇಲೆ ತೆಳಗ ಏರ್ಲಕ್ಕೆ ಪೈರಿ ಇಲ್ಲ ಅಂತೇಳಿ ಭಿಕ್ಷಾ ಬೇಡೋರು ಸತ ತೆಳಗೆ ನಿಂತು ಬೇಡ್ಲಾತಾರ ರೋಡ್ ಮೇಲೆ. ಇನ್ನ ಏನೇನು ನೋಡ್ಬೇಕಾಗೈತಿ ಇಂಡಿ ಒಳಗೆ. ಇನ್ನ ಈ ಮಂದಿ ಏನು ಹಿಂಗ್ಯಾಕೆ ಮಾಡ್ಲಾತಾರ ಅನ್ನೋದು ಗೊತ್ತಾಗ್ತಾ ಇಲ್ಲ. ಇದಕ್ಕೆ ಯಾರ್ರೀ ಜವಾಬ್ದಾರಿ, ಯಾರ್ರೀ ಇದಕ್ಕೆ ಅಧಿಕಾರಿ ಕೇಳೋರಿಲ್ಲ. ರೀ ನಾವು ಹೇಳೋದಷ್ಟೇ ನೋಡ್ರಿ. ಇದು ಎಲ್ಲ ಏನದ ಭಾಳ ಸಮಸ್ಯೆ ಆಗ್ಲಾಗತ್ತೋ ಇಂಡಿ ಒಳಗೆ. ಭಾಳಷ್ಟು ಸಮಸ್ಯೆ ಬಗ್ಗೆ ಅಪೋಸಿಷನ್ ಲೀಡರ್ಸ್ ಮಾತಾಡಬೇಕು. ಅಪೋಸಿಷನ್ ಅವರು 5 ವರ್ಷಿಗೊಮ್ಮೆ ಓಟ್ ಕೇಳಕ್ಕೆ ಬಂದ್ರೆ ಆ ಸಮಾಜ ಆ ಜಾತಿ ಅಂತ ಹೇಳಿ ಓಟ್ ಕೇಳಕ್ಕೆ ಬಂದ್ರೆ ಯಾರು ಓಟ್ ಕೊಡಂಗಿಲ್ಲ. ಎಲ್ಲಿದ್ದೀರಿ ಎಲ್ಲ ಅಪೋಸಿಷನ್ದವ್ರು, ನಿಂತವ್ರು, ಮಾಡಿದವರು ಕೇಳ್ರಿ, ಇದೆಲ್ಲ ಪ್ರಶ್ನೆ ಮಾಡ್ರಿ. ಯಾವಾಗ ಬರೋರು? ರೀ ಇಂಥ ತೊಂದರೆಗಳಿಗೆ ಮಾತಾಡಲಿಲ್ಲ ಅಂದ್ರೆ, ಇಂಥ ಸಮಸ್ಯೆಗಳ ಬಗ್ಗೆ ಮಾತಾಡಲಿಲ್ಲ ಅಂದ್ರೆ ಯಾವಾಗ ಮಾತಾಡೋರು ನೀವು? ಇಂಡಿ ಒಂದು ರೋಡ್ ಸರಿ ಇಲ್ಲ, ಎಲ್ಲ ರೋಡ್ ಹದಗೆಟ್ಟು ಹೋಗಿದಾವೆ, ಯಾರೂ ಮುಂದ್ಗಡೆ ಬರ್ತಾ ಇಲ್ಲ. ಏನು ನೀವು ಬಾಕಲು ಮಾಡಿರಿ ನೋಡ್ರಿ. ಮುಂದೆ ಅಪೋಸಿಟ್ ಮಾಡೋದು, ಇಲೆಕ್ಷನ್ ಬಂದಾಕರ ಮತ್ತು ಹಿಂದಿನ ಬಾಕಲ್ದೆ ಹೋಗೋದು ಮಾಡೋದು ಮಾಡ್ರಿ ನೋಡ್ರಿ. ಇಂಥವೆಲ್ಲ ಮಾಡಬೇಡ್ರಿ. ಇದು ಭಾಳ ಈಗ ಮಂದಿ ಶಾಣೆ ಆಗಿದಾರ. ಈಗ ಮೊದಲಿನ ಮಂದಿ ಎಜುಕೇಟೆಡ್ ಇರ್ತಿದ್ದಿಲ್ಲ, ಓದ್ಲಿಕ್ಕೆ ಬರ್ತಿದ್ದಿಲ್ಲ, ಮಾಡ್ಲಿಕ್ಕೆ ಬರ್ತಿದ್ದಿಲ್ಲ ಅವ್ರಿಗೆ. ಈಗಿನ ಮಂದಿಗೆ ಕಲ್ತು ಮಾಡಿ ಮನ್ಯಾಗ ಒಬ್ಬೊಬ್ರು ಇಂಜಿನಿಯರ್ ಅದಾರ, ಎಲ್ಲ ಡಿಗ್ರಿ ಮಾಡಿದವ್ರು ಅದಾರ. ಒಬ್ಬೊಬ್ರು ಮನ್ಯಾಗ ಎಲ್ಲ ಮನೆಯೊಳಗೆ ಡಿಗ್ರಿ ಮಾಡಿದವ್ರು ಅದಾರ, ಎಜುಕೇಷನ್ ಕ್ವಾಲಿಫೈಡ್ ಹುಡುಗರು ಅದಾರ ಎಲ್ಲರೂ. ಇಂಥ ಎಜುಕೇಟೆಡ್ ಕಾಲ್ ಮಂದಾಗ ನಮ್ಮ ಹಕ್ಕು ಏನೈತಿ ನಾವು ಕೇಳೋಕ್ಕಿಲ್ಲ ಅಂದ್ರೆ, ಮತ್ತು ಆಗಿನ ಕಾಲಕ್ಕೆ ಅನ್ಪಡ್ ಮಂದಿನೇ ಚಲೋ ಇದ್ರಲ್ಲ. ಈಗಿನ ನಾವು ಶಾಣೆತನ ತೋರಿಸ್ಕಿಸಿಂದ್ರೆ ಶಾಣೆ ಮಂದಿ ಎಜುಕೇಷನ್ ಸಾಲಿ ಕಲ್ತು ನಮ್ಮ ಹಕ್ಕು ಬಗ್ಗೆ ಪ್ರಶ್ನೆ ಮಾಡೋದು ತಾಕತ್ತಿರಲಿಲ್ಲ ಅಂದ್ರೆ ಏನು ಮಾಡೋರು ಹೇಳ್ರಿ ನೋಡೋಣ. ಇದಕ್ಕೆ ನಾವು ಹೇಳೋದಷ್ಟೇ, ಯಾರು ಸಂಬಂಧಪಟ್ಟ ಅಧಿಕಾರಿಗಳು ಇದ್ದಾರ ನೋಡ್ರಿ, ಸಮಸ್ಯೆ ಬಗ್ಗೆ 1 ದಿವಸ ಹೇಳಿ 7 ದಿವಸ 6 ದಿವಸ ಜನರಿಗೆ ತೊಂದರೆ ಮಾಡೋದು ಕೆಲಸ ಮಾಡಬೇಡ್ರಿ. ಇಂಡಿ ಕೆಲಸ ಬಗ್ಗೆ ಮಾತಾಡ್ರಿ, ಅಭಿವೃದ್ಧಿ ಬಗ್ಗೆ ಮಾತಾಡ್ರಿ, ಮತ್ತು ಡೆವಲಪ್ಮೆಂಟ್ ಬಗ್ಗೆ ಮಾತಾಡ್ರಿ. ಇವೆಲ್ಲ ಬಿಡ್ರಿ.